ಕೋನಗಳು. ಕೋನಗಳಲ್ಲಿ 4 ವಿಧ: ಲಘು ಕೋನ, ಲಂಬ ಕೋನ, ಅಧಿಕ ಕೋನ ಮತ್ತು ಸರಳಾಧಿಕ ಕೋನ. ಲಘು ಕೋನ ಅಂದ್ರೆ ಏನು? ಯಾವುದರ ಕೋನ 90 ಡಿಗ್ರಿಗಿಂತ ಕಮ್ಮಿ ಇರುತ್ತೋ ಅಂತದನ್ನ ಲಘು ಕೋನ ಅಂತ ಕರಿತೀವಿ. ಯಾವುದು 90 ಡಿಗ್ರಿ ಈಕ್ವಲ್ ಆಗಿರುತ್ತೋ ಅಂದ್ರೆ ಸಮವಾಗಿರುತ್ತೋ ಅಂತದನ್ನ ಲಂಬ ಕೋನ ಅಂತ ಕರಿತೀವಿ. ಯಾವುದು 90ಕ್ಕಿಂತ ಜಾಸ್ತಿ 80ಕ್ಕಿಂತ ಕಡಿಮೆ ಇರುತ್ತೋ ಅಂತದನ್ನ ಅಧಿಕ ಕೋನ ಅಂತ ಕರಿತೀವಿ. ಯಾವುದು 180ಕ್ಕಿಂತ ಜಾಸ್ತಿ ಇರುತ್ತೋ ಅಂತದನ್ನ ನಾವು ಸರಳಾಧಿಕ ಕೋನ ಅಂತ ಕರಿತೀವಿ. ನಾವು ಮೊದಲಿಗೆ ಲಂಬ ಕೋನ ಕಲಿಯೋಣ. ಲಂಬಕೋನನ ಕಲಿಯೋದ್ರಿಂದ ಏನಾಗುತ್ತೆ, ನಮ್ಗೆ ಲಘು ಕೋನ ಅಂದ್ರು ಅಷ್ಟೇ, ಅಧಿಕ ಕೋನ ಇವೆರಡು ತುಂಬಾ ಸುಲಭವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಲಂಬಕೋನ ಅಂದ್ರೆ ಏನು? ಯಾವುದಾದರೂ 2 ಲೈನ್ ಮಧ್ಯೆ 90 ಡಿಗ್ರಿ ಫಾರ್ಮ್ ಆಗಿದ್ರೆ ಇಂಥದ್ದನ್ನ ನಾವು ಲಂಬಕೋನ ಅಂತ ಹೇಳ್ತೀವಿ. ಇದನ್ನ ಹೇಳ್ಬೇಕಂದ್ರೆ ಒಂದು ಉದಾಹರಣೆ ತಗೊಳ್ಳೋಣ. ಉದಾಹರಣೆ ಯಾವ ತರ? ಇದೊಂದು ಪೇಪರ್ ತಗೊಳ್ಳೋಣ. ಪೇಪರ್ 2 ಭಾಗ ಮಾಡಿರ್ತೀವಿ. ಇದು ಮೊದಲನೇ ಭಾಗ, ಇದು 2ನೇ ಭಾಗ. ಈ ಪೇಪರ್ನ ಮೇಲಿಂದ ಕೆಳಗಡಿಕೆ ನಾವು ಮಡಿಸಿದಾಗ ನಮ್ಗೆ ಈ ಪೇಪರ್ ಯಾವ ತರ ಸಿಗುತ್ತೆ? ಈ ತರ ಸಿಗ್ತಾ ಹೋಗುತ್ತೆ. ಇದನ್ನೇನ್ ಮಾಡ್ತೀವಿ, ಈಗ ಬಲದಿಂದ ಎಡಕ್ಕೆ ಮಡಿಸೋಣ. ಹಿಂಗ್ ಮಡಿಸಿದಾಗ ನಮ್ಗೆ ಏನಾಗುತ್ತೆ, ಪೇಪರು ಈ ತರ ಎಲ್ಲ ಆಕಾರದಲ್ಲಿ ಬಂದು ನಿಲ್ಲುತ್ತೆ. ಈ ಆಂಗಲ್ ಏನಿದೆಯೋ ಇದನ್ನ ನೋಡಿದ್ರೆ ಇದು 90 ಡಿಗ್ರಿ. ಈ ಕೋನ ಎಷ್ಟಿರುತ್ತೆ ಅಂತ ಹೇಳಿದ್ರೆ 90 ಡಿಗ್ರಿ ಇರುತ್ತೆ. ನಾವಿವಾಗ ಯಾವ್ದೋ ಒಂದ್ 2 ಲೈನ್ ತಗೊಳ್ಳೋಣ. ಇಲ್ಲೊಂದ್ ಲೈನು, ಇಲ್ಲೊಂದ್ ಲೈನು. ಈ ಆಂಗಲ್ ಅಂದ್ರೆ ಇದನ್ನ ಲಂಬಕೋನ ಸರಿಯಾಗಿದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡಕ್ ಯೂಸ್ ಮಾಡ್ತಾರೆ, ಈ ಎಲ್ ಆಂಗಲ್ ನ. ಇದನ್ನ ನಾವು ತಗೊಬಂದ್ ಇಲ್ಲಿಟ್ರೆ ಉಲ್ಟಾ ಆಕಾರದಲ್ಲಿ ಇದೇನಾದ್ರೂ ಎಲ್ಲಿಗೆ ಈಕ್ವಲ್ ಆದ್ರೆ ಈ 2 ಲೈನು ಅದು 90 ಡಿಗ್ರಿ ಇದೆ ಅಂದ್ರೆ ಇದು ಲಂಬಕೋನ ಅಂತ. ಎಲ್ಲಿಗೆ ಈಕ್ವಲ್ ಆಗಿಲ್ಲ, ಅದು ಚಿಕ್ಕದಾಗಿದೆ ಅಂತ ಹೇಳಿದ್ರೆ ಅದು 90 ಡಿಗ್ರಿ ಇಲ್ಲ, ಅದಕ್ಕಿಂತ ಕಮ್ಮಿ ಇದೆ. ಅಥವಾ ಆ ಲೈನ್ ದೊಡ್ಡದಾಗಿದೆ ಅಂತ ಹೇಳಿದ್ರೆ ಅದು ಲಂಬಕೋನ ಅಲ್ಲ, ಅದು 90 ಡಿಗ್ರಿ ಇಲ್ಲ ಅಂತ. ಮತ್ತೆ ಲಂಬಕೋನ ಅಂದ್ರೆ ಹೆಂಗಿರುತ್ತೆ? ನಾನು ಹೇಳಿದೆ, ಲಂಬಕೋನ ಅಂದ್ರೆ 2 ಲೈನ್ ಹಿಂಗಿರುತ್ತೆ, ಮಧ್ಯದಲ್ಲಿ 90 ಡಿಗ್ರಿ ಇರುತ್ತೆ. ಲಂಬಕೋನ ಉಪಯೋಗಿಸ್ಕೊಂಡು ಲಘುಕೋನ ಹೆಂಗ್ ಬರೆಯೋದು ಅಂತ ಹೇಳಿದ್ರೆ, ಲಘುಕೋನ ಅಂತ ಹೇಳಿದೆ. ಇವಾಗ ಲಂಬಕೋನ ಹೆಂಗಿದೆ? ಲಘುಕೋನ ಲಂಬಕೋನಕ್ಕಿಂತ ಕಮ್ಮಿ ಇರಬೇಕು ಅಂತ ಹೇಳಿದ್ರೆ ಹಿಂಗಿರ್ಬೇಕು. 90 ಡಿಗ್ರಿ ಲಂಬಕೋನ ಇದಕ್ಕಿಂತ ಕಮ್ಮಿ ಇದ್ರೆ ಇಂಥದನ್ನ ಲಘುಕೋನ ಅಂತ ಹೇಳ್ತೀವಿ. ಅದೇ ರೀತಿ 90 ಡಿಗ್ರಿ ಲಂಬಕೋನ ಇದಕ್ಕಿಂತ ಕೋನ ಜಾಸ್ತಿ ಇರಬೇಕು, ಈ ತರ ಇದ್ರೆ ಇಂಥದ್ದನ್ನ ನಾವು ಅಧಿಕ ಕೋನ. ಅಧಿಕ ಕೋನ ಅಂತ ಹೇಳಿದ್ರೆ ಸ್ಟ್ರೇಟ್ ಲೈನ್ ಗಿಂತ ಜಾಸ್ತಿ, ಅಂದ್ರೆ ಸಮವಾಗಿರೋ ಲೈನ್ ಗಿಂತ ಜಾಸ್ತಿ 180ಕ್ಕಿಂತ ಜಾಸ್ತಿ ಇರೋ ಕೋನನ ನಾವು ಸರಳಾಧಿಕ ಕೋನ ಅಂತ ಹೇಳ್ತೀವಿ. ಇದು ಲಂಬ ಕೋನ, ಇದಕ್ಕಿಂತ ಜಾಸ್ತಿ ಇರಬೇಕು, ಇಂಥದ್ದನ್ನ ನಾವು ಸರಳಾಧಿಕ ಕೋನ ಅಂತ ಹೇಳ್ತೀವಿ. ಮುಂದೆ ಲಂಬಕೋನ ಏನದನ್ನ ನೋಡ್ತಾ ಲಂಬಕೋನ. ಲಂಬಕೋನ ಅಂತ ಹೇಳಿದ್ರೆ ಏನು? ಯಾವ 2 ಲೈನ್ ಮಧ್ಯೆ ಆಂಗಲ್ 90 ಡಿಗ್ರಿ ಇರುತ್ತೋ ಅಂತದನ್ನ ಲಂಬಕೋನ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇವಾಗ 2 ಲೈನ್ ತಗೊಂಡಿದೀನಿ, ಇದ್ರ ಮಧ್ಯೆ ಆಂಗಲ್ ಎಕ್ಸಾಕ್ಟ್ ಕರೆಕ್ಟ್ ಆಗಿ 90 ಡಿಗ್ರಿ ಇರುತ್ತೆ. ಇಂಥದ್ದನ್ನ ನಾವು ಲಂಬಕೋನ ಅಂತ ಹೇಳ್ತೀವಿ. ಇದನ್ನ ನಾವು ಉದಾಹರಣೆ ಮೂಲಕ ತಿಳ್ಕೊಂಡ್ರೆ, ಒಂದ್ ಗಡಿಯಾರ ತಗೋಬೇಕು. ಒಂದ್ ಗಡಿಯಾರದಲ್ಲಿ ಪ್ರತಿಯೊಂದು ಕೋನಗಳನ್ನು ತಿಳ್ಕೊತಾ ಹೋಗ್ಬೇಕು. ಗಡಿಯಾರದಲ್ಲಿ ಟೈಮ್ ನೋಡೋಣ. ಇವಾಗ ಇಲ್ಲಿ ಈ ನಾ ತೋಟದ ಗಡಿಯಾರದಲ್ಲಿ 3 ಗಂಟೆ ಸಮಯ, 3 ಗಂಟೆ ಆಗಿರುವಾಗ ಈ ರೇಖಾಚಿತ್ರವನ್ನು ನೋಡುವುದರಿಂದ ನಾವು ಅದನ್ನು ಲಂಬಕೋನ ಅಂತ ಹೇಳಬಹುದು. ಟೈಮ್ 3 ಗಂಟೆ ಆಗಿರುವಾಗ ನಾವೇನೋ ಗಡಿಯಾರ ನೋಡಿದ್ರೆ ಇಲ್ಲೊಂದು ರೈಟ್ ಆಂಗಲ್ ಫಾರ್ಮ್ ಆಗಿರುತ್ತೆ, ಅದು ಎಕ್ಸಾಕ್ಟ್ಲಿ 90 ಡಿಗ್ರಿ ಇರುತ್ತೆ. ಇಂಥದ್ದನ್ನ ನಾವು ಲಂಬಕೋನ ಅಂತ ಹೇಳ್ಬೋದು. ಮತ್ತೆ ಲಘುಕೋನ. ಲಘುಕೋನ ಅಂತ ಹೇಳಿದ್ರೆ ಅದು 0ಗಿಂತ ಜಾಸ್ತಿ 90ಕ್ಕಿಂತ ಕಮ್ಮಿ. ಇಲ್ಲೊಂದ್ 2 ಲೈನ್ ಮಧ್ಯೆ ಒಂದು ಆಂಗಲ್ ತಗೊಂಡಿದೀನಿ, ಅದು ಸುಮಾರು 45 ಡಿಗ್ರಿ ಇದೆ ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಇನ್ನೊಂದ್ ಲೈನ್ ತಗೋತೀನಿ, ಇದು ನಮಗ್ ಗೊತ್ತಿರೋ ಹಂಗೆ 90 ಡಿಗ್ರಿ. ನಾನೇನ್ ಹೇಳಿದೆ? ಲಘುಕೋನ ಅನ್ನೋದು 90ಕ್ಕಿಂತ ಕಮ್ಮಿ, 0ಗಿಂತ ಜಾಸ್ತಿ. ಇವೆರಡರ ಮಧ್ಯೆ ಫಾರ್ಮ್ ಆಗೋ ಆಂಗಲ್ ನ ನಾವು ಲಘುಕೋನ ಅಂದ್ರೆ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಇದನ್ನ ಉದಾಹರಣೆ ತಗೊಂಡ್ರೆ, ಒಂದ್ ಗಡಿಯಾರದಲ್ಲಿ ಸಮಯ 3 ಗಂಟೆ 5 ನಿಮಿಷ. ಸಮಯ 3 ಗಂಟೆ 5 ನಿಮಿಷ ಆಗಿರುವಾಗ ನಮಗೆ ಒಂದು ಲಘುಕೋನ ಸಿಗುತ್ತೆ. ಇಲ್ಲಿ ನೋಡಿ, ಸಮಯ 3 ಗಂಟೆ 5 ನಿಮಿಷಗಳು. ಆ ಸಮಯದಲ್ಲಿ ನಾವೇನಾದ್ರೂ ಗಡಿಯಾರ ನೋಡಿದ್ರೆ ನಮಗೆ ಒಂದು ಲಘುಕೋನ ಸಿಗುತ್ತೆ. ಅದು ಇಲ್ಲಿರೋದು ಒಂದ್ 45 ಡಿಗ್ರಿ ಇರ್ಬೋದು ಅಂತ ಅನ್ಕೊಂಡ್ರೆ, ನಮಗೆ ಎಷ್ಟಿರ್ತೋ ಗೊತ್ತಿಲ್ಲ, ಅದು ಇರ್ಬೇಕಾಗಿರೋ 90 ಡಿಗ್ರಿಗಿಂತ ಕಮ್ಮಿ, 0ಗಿಂತ ಜಾಸ್ತಿ. ಮುಂದಿನಕ್ಕೆ ನೋಡೋಣ. ಅಧಿಕ ಕೋನ. ಅಧಿಕ ಕೋನ ಏನಂತ ಹೇಳ್ತಾರೆ? ಅಬ್ಟ್ಯೂಸ್ ಆಂಗಲ್ ಅಂತ ಹೇಳ್ತಾರೆ. ಇದು ಯಾವತ್ತಿದ್ರೂ 90 ಡಿಗ್ರಿಗಿಂತ ಜಾಸ್ತಿ ಇರಬೇಕು, 180ಕ್ಕಿಂತ ಕಮ್ಮಿ ಇರಬೇಕು. ನಾನು ಸುಮಾರು 110 ತಗೊಂಡಿದ್ದೀನಿ, ಅಂದ್ರೆ 110 ಅನ್ನೋದು 90ಕ್ಕಿಂತ ಜಾಸ್ತಿ, 180ಕ್ಕಿಂತ ಕಮ್ಮಿ, ಅದ್ರ ಮಧ್ಯದಲ್ಲಿ 110 ಡಿಗ್ರಿ ಬರುತ್ತೆ. ಏನ್ ಹೇಳಿದ್ರೆ
ಅದೇ ರೀತಿ ನೋಡ್ರಿ, ಇದು 90 ಡಿಗ್ರಿ ಲೈನು, ಇದು 180 ಡಿಗ್ರಿ ಲೈನು. ನಾವು ತಗೊಂಡಿರೋ ಆಂಗಲ್ ಇದೆರಡರ ಮಧ್ಯೆ ಬರೋದ್ರಿಂದ ನಮಗೆ ಇದು ಅಧಿಕ ಕೋನ ಅಂತ ಹೇಳಕ್ಕಾಗುತ್ತೆ. ಇದನ್ನ ನಾವು ಉದಾಹರಣೆ ಮೂಲಕ ತಗೋಬೇಕು ಅಂತ ಹೇಳಿದ್ರೆ, ಒಂದು ಗಡಿಯಾರದಲ್ಲಿ ಸಮಯ ನೋಡ್ರಿ, 11 ಗಂಟೆ 15 ನಿಮಿಷ. 11 ಗಂಟೆ 15 ನಿಮಿಷ ಆದಾಗ ಇದು ನಮಗೆ ಒಂದು ಅಧಿಕ ಕೋನನ ಕೊಡುತ್ತೆ. ಇಲ್ಲಿ ಸಮಯ 11 ಗಂಟೆ 15 ನಿಮಿಷಗಳು. ಈ ರೇಖಾಚಿತ್ರವನ್ನು ನೋಡುವುದರಿಂದ ನಾವು ಅದನ್ನು ಅಧಿಕ ಕೋನ ಅಂತ ಹೇಳ್ಬೋದು. ಸಮಯ 11:15 ಆದಾಗ ನಮಗೆ ಒಂದು ಅಧಿಕ ಕೋನ ಸಿಗುತ್ತೆ. ಅದೇ ರೀತಿ ಸರಳಾಧಿಕ ಕೋನ ಅಂತ ಹೇಳಿದ್ರೆ, ಅಧಿಕ ಕೋನನ ಬಿಟ್ಟು ಇನ್ನೇನೈತೋ ಅದನ್ನ ನಾವು ಸರಳಾಧಿಕ ಕೋನ ಅಂತ ಹೇಳ್ತೀವಿ. ಇದನ್ನ ನಾವು ಉಲ್ಟಾ ಬರೆದಾಗ ನಮಗೆ ಅಧಿಕ ಕೋನ ಸಿಗುತ್ತೆ. ಅದರ ರಿವರ್ಸ್ ಆಂಗಲ್ ಅಲ್ಲಿ ನಾವು ನೋಡಿದ್ರೆ, ಅಂದ್ರೆ ಉಲ್ಟಾ ಆಂಗಲ್ ಅಲ್ಲಿ ನಮಗೊಂದು ಸರಳಾಧಿಕ ಕೋನ ಸಿಗುತ್ತೆ. ಇದನ್ನ ಉದಾಹರಣೆ ಮೂಲಕ ನೋಡ್ಬೇಕಂತ ಹೇಳಿದ್ರೆ, ಇವಾಗ ನಾವು ತಗೊಂಡಿರೋ ಸರಳಾಧಿಕ ಕೋನ 210 ಡಿಗ್ರಿ ಇದೆ. ಇದು ನೋಡಿ 180 ಡಿಗ್ರಿಗಿಂತ ಜಾಸ್ತಿ ಇದೆ. ಅಂದ್ರೆ 180 ಡಿಗ್ರಿಗಿಂತ ಜಾಸ್ತಿನ ನಮಗೆ ಬೇಕಾಗಿರೋದು, 180ಕ್ಕಿಂತ ಜಾಸ್ತಿನೇ ಇದೆ. ಇಂಥದ್ದನ್ನ ನಾವು ಉದಾಹರಣೆಯಲ್ಲಿ ನೋಡಿದ್ರೆ, ಸಮಯ ಇಲ್ಲಿ ಎಷ್ಟಿದೆ, 7 ಗಂಟೆ 15 ನಿಮಿಷ. ಇದು 180 ಡಿಗ್ರಿ ಲೈನಿಗಿಂತ ಜಾಸ್ತಿ ಇದೆ, ಮತ್ತೆ 360 ಒಳಗಡೆ ಇದೆ. 360 ತೆಗೆದಾಕ್ರೆ ನಮಗೆ 180 ಡಿಗ್ರಿ ಏನಿದೆಯೋ ಈ ಲೈನು ಇದಕ್ಕಿಂತ ಜಾಸ್ತಿ ಬಂದ್ರೆ ಮಾತ್ರ ಅದನ್ನ ಸರಳಾಧಿಕ ಕೋನ ಅಂತ ಕರಿತೀವಿ. ಇಲ್ಲಿ ಸಮಯ 7 ಗಂಟೆ 15 ನಿಮಿಷಗಳು. ಆಗ ರೇಖಾಚಿತ್ರವನ್ನು ನೋಡುವುದರಿಂದ ನಾವು ಅದನ್ನು ಸರಳಾಧಿಕ ಕೋನ ಅಂತ ಹೇಳ್ಬೋದು. ಇಲ್ಲಿ ಈ ತರ ಮೆಜರ್ ಮಾಡಿದ್ರೆ ಇದನ್ನು ಸರಳಾಧಿಕ ಕೋನ. ಇನ್ನೊಂದಿರುತ್ತೆ, ಅದು ಸರಳ ಕೋನ. ಯಾವ ಆಂಗಲ್ ನ ಲೈನು ಎಕ್ಸಾಕ್ಟ್ಲಿ 180 ಡಿಗ್ರಿ ಅಂದ್ರೆ ಅದೊಂದು ಸ್ಟ್ರೈಟ್ ಲೈನ್ ಆಗಿರುತ್ತೋ ಇಂಥದ್ದನ್ನ ನಾವು ಸರಳ ಕೋನ ಅಂತ ಕರಿತೀವಿ. ಸರಳ ಕೋನ ಬರಬೇಕು ಅಂತ ಹೇಳಿದ್ರೆ ಟೈಮ್ ಎಷ್ಟಾಗಿರ್ಬೇಕು ಅದು ನೀವೇ ಯೋಚನೆ ಮಾಡಿ.